Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಸಮೀಕರಣಗಳಲ್ಲಿ ಯಾವುದು ರೇಖಾತ್ಮಕ ಸಮೀಕರಣವಲ್ಲ? ಆಯ್ಕೆ ಎ x-1 = 0, ಬಿ m+7 = 0, ಸಿ 4x = 1/x, ಡಿ 2x + 5 = 1. ಇಲ್ಲಿ ಒಂದು ಸಮೀಕರಣವು ರೇಖಾತ್ಮಕ ಸಮೀಕರಣ ಆಗಿರ್ಬೇಕು ಅಂದ್ರೆ ಅದರಲ್ಲಿರುವಂತಹ ಚರಾಕ್ಷರದ ಗರಿಷ್ಠ ಘಾತ ಏನಿರ್ಬೇಕು ಹೇಳಿ? 1. ಮತ್ತು ಚರಾಕ್ಷರವು ಛೇದದಲ್ಲಿ ಇರಬಾರದು. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ x-1. ಸೊ ಇಲ್ಲಿ x ನ ಘಾತ ಏನಿದೆ? 1 ಇದೆ. ಸೊ ಹಾಗಾದ್ರೆ ಇದೇನಾಯ್ತು ಹೇಳಿ? ರೇಖಾತ್ಮಕ ಸಮೀಕರಣ ಆಗಿದೆ. ಸೊ ಇಲ್ಲಿ ಕೇಳಿರೋದು ರೇಖಾತ್ಮಕ ಸಮೀಕರಣ ಅಲ್ಲದೆ ಇರೋದು. ಸೊ ಇಲ್ಲಿ ಬಿ ಆಯ್ಕೆಯನ್ನ ಗಮನಿಸಿ. ಸೊ ಇಲ್ಲಿ m ನ ಘಾತ ಏನಿದೆ? 1 ಇದೆ. ಸೊ ಇದು ಕೂಡ ರೇಖಾತ್ಮಕ ಸಮೀಕರಣ ಆಗತ್ತೆ. ಸೊ ಇಲ್ಲಿ ಸಿ ಆಯ್ಕೆಯನ್ನ ಗಮನಿಸಿದ್ರೆ 4x = 1/x. ಸೊ ಇದನ್ನ ಸರಳೀಕರಿಸಿದಾಗ ಸೊ ಏನಾಗತ್ತೆ? ಇದು 4x² = 1 ಆಯ್ತು. ಸೊ ಇಲ್ಲಿ ಚರಾಕ್ಷರ x ನ ಘಾತ ಏನಾಯ್ತು ಹೇಳಿ? 2 ಆಗಿದೆ. ಸೊ ಅದರಿಂದ ಇದು ರೇಖಾತ್ಮಕ ಸಮೀಕರಣ ಅಲ್ಲ. ಸೊ ಇದು ಒಂದು ವರ್ಗ ಸಮೀಕರಣ ಆಯ್ತು. ಸೊ ಡಿ ಕೂಡ ಏನ್ ಹೇಳಿ? ಸೊ ಚರಾಕ್ಷರದ ಘಾತ 1 ಇದೆ. ಸೊ ಇದು ಕೂಡ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ರೇಖಾತ್ಮಕ ಸಮೀಕರಣ ಅಲ್ಲದೆ ಇರೋದು ಯಾವ್ದಾಯ್ತು ಹೇಳಿ? ಸಿ 4x = 1/x ಆಗಿದೆ. ಥ್ಯಾಂಕ್ ಯು.